मयि चान्यत्रैको विष्णु व्यर्थं कुप्यसि मय्यसहिष्णु भवसमचित्त सर्वत्र त्वं वाञ्छश्चिरादधि विष्णु त्वं भज गोविन्दं गोविन्दं भज ಮೂಢಮತೆ. ಖರೆ ಖರೆ ಹೇಳಿದ್ದಕ್ಕೆ ಸಿಟ್ಟು ಬರ್ತೈತೆ ನೋಡ್ರಿ ಯಾರಿಗಾರ. ಹಾಕ್ತಾನೆ ನೋಡಿ, ಗಂಡ ಚಲೋ ಇಲ್ಲಂತಿ, ಮಕ್ಕಳು ಚಲೋ ಅಂತಿ, ಯಾರಿಗೂ ಯಾರಿಲ್ಲಂತಿ, ಹಿಂಗೆಲ್ಲ ಹೊಲಸು ಮಾತಾಡಬಾರ್ದು ಅಂತಾರ್ರಿ. ಅಂದ್ರೆ ಅದಕ್ಕಾಗಿ ಹೇಳ್ತಾರೆ, ತ್ವಯಿ ಮಯಿ ಚ ಅನ್ಯತ್ರ ಕೋ ವಿಷ್ಣು, ನನಗೆ ನಿನಗೆ ಬಿಟ್ಟು ಕೊಟ್ಟು ಇನ್ನೊಂದು ಏನೂ ಇಲ್ಲ, ಆದರೂ ನನಗೆ ನೀ ಎದಕ್ಕೆ ಹೊಡ್ಯಾಕದಿ, ನೀ ಕುಪ್ಪೆಸಿ ಅಂದರೆ ಕೋಪಗೊಳ್ಳುತ್ತಾ ಇದ್ದೀಯ. ವ್ಯರ್ಥಂ ಕುಪ್ಪೆಸಿ ಮಯಿ, ನನ್ನ ಮೇಲೆ ಸಹಿಷ್ಣು ಮಾಡು, ನನ್ನನ್ನು ನನಗೆ ಇದನ್ನು ಮಾಡಿ ಎಕ್ಸ್ಕ್ಯೂಸ್ ಮಾಡು. ನೀನು ಬ್ಯಾರೆ ಅಲ್ಲ, ನಾನು ಬರೇ ಅಲ್ಲ, ಸುಳ್ಳು ನನ್ನ ಮೇಲೆ ಸಿಟ್ಟು ಬರಾಕತ್ತಿಯಲ್ಲ. ಭವಸಮಚಿತ್ತ ಸರ್ವತ್ರಂ, ನೀ ಮೊಟ್ಟ ಮೊದಲು ನಿನ್ನ ಚಿತ್ತವನ್ನು ಸಮ ಮಾಡು. ಎಲ್ಲದರಲ್ಲಿಯೂ ಸಮಾನವಾಗಿ ಹರಡಿಕೊಂಡಿದೆ ಆ ಪರಮಾತ್ಮ. ತುಲ್ಯನಿಂದ ಸ್ತುತಿರ್ಮೌನಿ ಇಲ್ಲ ರೀ. ಶುನಿಚೈವ ಶ್ವಪಾಕೇಶು ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿಚೈವ ಶ್ವಪಾಕೇಶು ಪಂಡಿತ ಸಮದರ್ಶಿನಃ. ಇಲ್ಲಿ ಸಮ ಎನ್ನುವಂಥ ಶಬ್ದ ಬಂದಿದೆ ಅಲ್ರಿ. ಹೀಗಾಗಿ ಸಮ ಎಲ್ಲದ ನೋಡ್ರಿ, ಅಲ್ಲೇ ಎಲ್ಲವೂ ಸರಿ ಹೋಗ್ತೈತ್ರಿ. ಜಗತ್ತಿನಲ್ಲಿ ಯಾವುದೂ ಸಮ ಇಲ್ಲ ರೀ. ಆತ್ಮನನ್ನು ಬಿಟ್ಟುಕೊಟ್ಟು ಯಾವುದೂ ಸಮ ಇಲ್ಲ. ನಮ್ಮ ಶರೀರದೊಳಗಿಂದ 5 ಬೆಟ್ಟ ಸಮ ಇಲ್ಲ. ಒಂದು ಗಿಡ್ಡ, ಒಂದು ದಪ್ಪ, ಒಂದು ಸಣ್ಣಗ ಎಲ್ಲ ಅಡ್ಡಾಡ್ತೈತಿ. ಒಂದೇ ಮನ್ಯಾಗಿನ ಮಕ್ಳು ಇರ್ತಾವೆ, ಒಂದು ಚಲೋ ಇರ್ತೈತೆ, ಒಂದು ಕೆಟ್ಟ ಇರ್ತೈತಿ, ಒಂದು ಸಿಟ್ಟಿಂದ ಇರ್ತೈತಿ, ಒಂದು ನಮೂನಿನ. ಅವು 5 ಬಂದಿದ್ದ ಸೊಸೇಂದ್ರಂತರ ಕೇಳೋ ಬೇಡ. ಎಲ್ಲವೂ ಅಸಮಾಧಾನ. ಅಸಮತೆಯಲ್ಲಿ ಒಂದು ಸಮಾನವಾಗಿ ಹರಡಿಕೊಂಡಿದೆ ಆ ಪರಮಾತ್ಮ ತತ್ವ. ತನ್ನಂತೆ ಪರರು ಭಿನ್ನಾಣವಕ್ಕೂ ಸರ್ವಜ್ಞ. ತನ್ನಂತೆ ಪರರು ಅಂತ ತಿಳ್ಕೊಂಡ್ಬಿಟ್ರೆ ಸಾಕ್ರಿ. ನನ್ನಲ್ಲಿಯೂ ಅದೇ ಪರಮಾತ್ಮ, ನಿನ್ನಲ್ಲಿಯೂ ಅದೇ ಪರಮಾತ್ಮ. ಮುಜ್ಮೇ ರಾಮ್ ತುಜ್ಮೇ ರಾಮ್ ಸಬ್ ಮೇ ರಾಮ್ ಸಮಾ ಹೈ ಜಗ ಸೇ ಕರ್ ಲೇ ಪ್ಯಾರ್ ಜಗತ್ ಮೇ ಕೋಯಿ ನಹಿ ಪರಾಯಾರೆ. ನಮ್ಮ ಭಾರತ ದೇಶದ ಸಂದೇಶ ಇದೆ. ಹಿಂಗಂದ ಹಿಂಗಾಗಿದ್ರಿ ನಾ. ಆದರೂ ಸಹಿತ ಕೃಷ್ಣ ಏನು ಹೇಳ್ಯಾನ್ರಿ? ಕೃಷ್ಣನೆ ಕಹಾ ಅರ್ಜುನ್ ಸೆ ನ ಪ್ಯಾರ್ ಜತಾ ದುಶ್ಮನ್ ಸೆ ತು ಯುದ್ಧ ಕರ್. ನಮ್ಮ ಶರೀರ ಇದು ಒಂದು ಸಮಗ್ರ ಒಂದು ಏನ್ರಿ, ನಿಮ್ಮ ಕೃಷ್ಣ ಬರೀ ಯುದ್ಧ ಮಾಡಂತಾನು. ನಮ್ದು ಹಂಗಿಲ್ಲ ನೋಡ್ರಿ, ಎಲ್ಲರನ್ನೂ ಪ್ರೀತಿಸುವಂತಾರ ಅಂಥೇಳಿ ಮಕ್ಕಳು ಕಲಿಸಿದ್ರಂತ. ಇಲ್ಲ ಯಪ್ಪ, ನಮ್ಮ ಮಾಸ್ತರ್ ಹಿಂಗಂತಾನ. ಆವಾಗ ಅವರಪ್ಪ ಅಂದ ಅಂತ, ಇಲ್ಲ ಮಗು, ಇದು ಇಡೀ ಒಂದು ಯೂನಿವರ್ಸ್ ಅಂತ ಹೇಳಿದ್ರನ್ನ ಒಂದು ಶರೀರ ಇದ್ದಂಗೆ. ಈಗ ಪುರುಷ ಸೂಕ್ತ ಹೇಳಿದ್ರಿಲ್ರಿ, ಸಹಸ್ರಾಕ್ಷ ಸಹಸ್ರಪಾಸ ಭೂಮಿಂ ವಿಶ್ವತೋ ಋತ್ವ ಅತ್ಯತಿಷ್ಠ ದಶಾಂಗುಲಂ ಪುರುಷ ಏವೇದಗುಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ. ಪರಮಾತ್ಮ ಎಲ್ಲಿದ್ದಾನೆ? ಒಬ್ಬನ ಅದಾನೆ ವಿಶ್ವರೂಪವಾಗಿ. ಅವನೊಳಗೆ ನಾವು ವಿಶ್ವರೂಪನ ರೀ. ಏನಾರ ನಮಗೆ ಗ್ಯಾಂಗ್ರಿಂಗ್ ಆದ್ರೆ ಅದು ಕತ್ತರಿಸಿ ಒಗಿಬೇಕಿಲ್ರಿ ಅದು ಅಂಗವನ್ನು. ಹೇಗೋ ಹಾಗೆ ಕೃಷ್ಣನು ಅದ ಹೇಳಾಕತ್ತಾನ್ರಿ. ಅದು ಗ್ಯಾಂಗ್ರಿಂಗ್ ಆಗೈತಿ, ಅದಕ್ಕೆ ಒಂದು ಇಟ್ಕೊಂಡು ಕುಂತ್ರೆ ನಿಮಗೆ ಪಾಯ್ಸನ್ ಇರ್ತೈತಿ. ಮೊದಲು ಅದನ್ನು ಕತ್ತರಿಸು, ಅದನ್ನು ಒಗೆದು ಹಾಕು. ಇದನ್ನು ಒಗ್ದಂಗನೋ ಕತ್ತರಿಸಿದಂಗನೋ ಅಥವಾ ಪಕ್ಷಿ ಹಿಡ್ದೈತಿ ನೋಡ್ರಿ ಆ ಹುಡುಗ, ದೇವ ಅದನ್ನು ಕತ್ತರಿಸುವಂಥದ್ದು ಬೇರೆ ರೀ. ಅದಕ್ಕಾಗಿ ಡಾಕ್ಟರ್ ಅವನ್ನ ಆಪ್ರೇಷನ್ ಮಾಡ್ತಾನೆ, ಅವನೂ ರಕ್ತ ತೆಗಿತಾನೆ, ಅವನೂ ಚಾಕು ಹಿಡಿತಾನ, ಅವನಿಗೆ ಸರ್ಜನ್ ಅಂತಾನೆ. ಅದ ಚಾಕು ತೊಗೊಂಡು ಅವನ್ನ ಇದು ಗುಸ್ಪೇಟ್ ಇದ್ದವ್ರಿಗೆ ಹೊಡಿತಾನ, ಅವನಿಗೆ ಪರಮವೀರ ಚಕ್ರ ಕೊಡ್ತಾನೆ. ಅದನ್ನು ನಾವು ಯಾರಿಗಾರ ಹಾಕಿದ್ರೆ ನಮಗೆ ಜೈಲಿಗೆ ಹಾಕ್ತಾನೆ. ಅಂದರೆ ಕರ್ಮಕ್ಕಿಂತ ಕರ್ಮದ ಹಿಂದೆ ಇರುವ ಭಾವ ಮುಖ್ಯದ ರೀ. ಅದಕ್ಕಾಗಿ ಸರಿಯಾಗಿ ತಿಳಿದುಕೊಂಡು ಎಲ್ಲದರಲ್ಲಿಯೂ ಸಮಾನವಾಗಿ ಹರಡಿರುವಂತಹ ಆತ್ಮನನ್ನು ಕಾಣು ಅಂಥೇಳಿ ಹೇಳುವಂತಹ ಉದ್ದೇಶ ಇಲ್ಲದ ರೀ.
ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಭವಸಮಚಿತ್ತಂ ಸರ್ವತ್ರಂ ವಾಂಛಸ್ಥಿರಾದ್ಯದಿ ವಿಷ್ಣುತ್ವಂ. ಅತಿ ಶೀಘ್ರವಾಗಿ ನೀ ವಿಷ್ಣು ಪದವನ್ನು ಹೊಂದುತ್ತೀಯ. ವಿಷ್ಣು ಪದ ಅಂತ ಹೇಳಿದ್ರೆ ಮುಕ್ತನಾಗುತ್ತೀಯ. ವಿಷ್ಣು ಪದ ಎನ್ನುವಂತಹ ಶಬ್ದದ ಹೆಸರು ವಿಷ್ಣು ಅಂತ ಹೇಳಿದರೆ ವ್ಯಾಪ್ನೋತಿ ವಿಷ್ಣುಹುರಿ, ಎಲ್ಲಕ್ಕಿಂತ ಹೆಚ್ಚಿನ ವ್ಯಾಪಕ ಶಕ್ತಿ ಉಳ್ಳದ್ದು ಯಾವುದಿದೆ ಅದಕ್ಕೆ ವಿಷ್ಣು ಅಂತಾರೆ. ಅದಕ್ಕಾಗಿ ನೀನು ಏನನ್ನು ತಿಳಿದುಕೋ, ಅತಿ ಶೀಘ್ರವಾಗಿ ನೀನು ವಿಷ್ಣು ಪದವನ್ನು ಹೊಂದುತ್ತೀಯ. ಹೇಗೆ ಹೊಂದುತ್ತೀಯ? ಭವಸಮಚಿತ್ತ ಸರ್ವತ್ರತ್ವ, ಎಲ್ಲರಲ್ಲಿಯೂ ಎಲ್ಲದರಲ್ಲಿಯೂ ಆ ಪರಮಾತ್ಮನನ್ನು ನೀನು ಕಂಡಿದ್ದೇ ಆದರೆ ನೀನು ವಿಷ್ಣುವನಾಗುತ್ತೀಯ, ವಿಷ್ಣು ಪದವನ್ನು ಹೊಂದುತ್ತೀಯ, ಮೋಕ್ಷ ಹೊಂದುತ್ತೀಯ. ಅಂದರೆ ಹಾಗಂದ್ರೆ ಏನ್ರಿ? ಎಲ್ಲರಲ್ಲಿಯೂ ಎಲ್ಲದರಲ್ಲಿಯೂ ಶತ್ರುವಿನಲ್ಲಿಯೂ ಮಿತ್ರನಲ್ಲಿಯೂ ಆ ಪರಮಾತ್ಮನನ್ನೇ ಕಾಣ್ತಾನೆ. ಒಂದು ಕಳ್ಳನ ಮೂರ್ತಿ ಮಾಡಿದ್ದಾರೆ, ಒಂದು ಪೊಲೀಸದ ಚಿತ್ರ ತೆಗೆದಿದ್ದಾರೆ. ಆ ಪೊಲೀಸ್ ಚಿತ್ರಕ್ಕೂ ಅದ ಬಣ್ಣ ಅದ, ಕಳ್ಳನ ಚಿತ್ರಕ್ಕೂ ಅದ ಬಣ್ಣ ಅದ. ಒಂದು ಬೋರ್ಡ್ ಅದ ರೀ, ಆ ಬೋರ್ಡ್ ಮೇಲೆ ಎಷ್ಟು ಪಶು ಪಕ್ಷಿ ಪ್ರಾಣಿ ಇದಾವೆ ಎಲ್ಲರೂ ಚಿತ್ರ ತೆಗ್ಯಾಕತ್ತೇನೆ ರೀ ನಾನು. ಎಲ್ಲದ್ರೊಳಗೂ ಸಹಿತ ಆ ಬೋರ್ಡ ಆಧಾರ ಐತಿಲ್ರಿ. ಹೇಗೋ ಇಡೀ ಜಗತ್ತಿನಲ್ಲಿ ಏನೇನು ಎಲ್ಲವೂ ಹಲವು ಬೇರೆ 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 ಇರಬಹುದು, ಆದರೆ ಅದಕ್ಕೆಲ್ಲ ಅಧಿಷ್ಠಾನ ಏನದ ರೀ? ಪರಮಾತ್ಮನೇ ಇದ್ದಾನೆ. ಅದಕ್ಕೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಶತ್ರೌ ಮಿತ್ರೇ ಪುತ್ರೇ ಬಂಧವು ಮಾ ಕುರು ಯತ್ನಂ ವಿಗ್ರಹ ಸಂಧವು. ಇವೆಲ್ಲ ವಿಗ್ರಹ ಇದ್ದಂಗೆ ರೀ, ಎಲ್ಲರೂ ಒಂದೇ. ಅದ ಪಂಚಮಹಾಭೂತಲಿಂದಲೇ ಆಗ್ಯವ್ರಿ ನಾವು. ನಿಮ್ಮಲ್ಲಿಯೂ ಅದೇ ಪಂಚಧಾತು, ನಮ್ಮಲ್ಲಿಯೂ ಅದೇ ಪಂಚಧಾತು, ನಿಮ್ಮಲ್ಲಿಯೂ ಅದೇ ಸಪ್ತಧಾತು ಅಂತಾರಲ್ರಿ. ಅದು ನಿಮ್ಮೊಳಗೂ ಅದ ಗಾಳಿ ಅದ, ನಮ್ಮೊಳಗೂ ಅದ ಗಾಳಿ ಅದ, ನಿಮ್ಮಲ್ಲಿಯೂ ಅದೇ ಅಗ್ನಿ, ಎಲ್ಲ ಕಡೆ ಸೇಮ್ ಅದ ರೀ. ಸರ್ವಸ್ಮಿನ್ನಪಿ ಪಶ್ಚಾತ್ಮಾನಂ ಸರ್ವಸೃಜ ಸೃಜ ಅಂದರೆ ಬಿಡು, ಭೇದ ಜ್ಞಾನವನ್ನು ಬಿಟ್ಟು ಬಿಡು. ಶತ್ರುವಿನಲ್ಲಿಯೂ ಮಿತ್ರನಲ್ಲಿಯೂ, ಅದಕ್ಕಾಗಿ ರುದ್ರ ಅದನ್ನೇ ಹೇಳ್ತೈತ್ರಿ, ವಂಚತೆ ಪರಿವಂಚತೆ ಸ್ಥಾಯೂನಾಂ ಪತಯೇ ನಮೋ ನಮೋ ನಿಚೇರವೇ ಪರಿಚರಾಯಾರಣ್ಯಾನಾಂ ಪತಯೇ ನಮೋ ನಮೋ ರತಿಭ್ಯೋ ರಥಪತಿಭ್ಯಶ್ಚ ಶ್ವಭ್ಯ ಶ್ವಪತಿಭ್ಯಶ್ಚ. ಎಲ್ಲ ಅದನ್ನದರಿ ಇದ್ರಾಗ. ನಾಯಿಯೂ ಪರಮಾತ್ಮ, ನಾಯಿಯನ್ನು ಸಾಕೋನು ಪರಮಾತ್ಮ. ರಥವೂ ಪರಮಾತ್ಮ, ರಥದಲ್ಲಿ ಕುಳಿತವನು ಪರಮಾತ್ಮ. ಕಳ್ಳನೂ ಪರಮಾತ್ಮ, ಪೊಲೀಸ್ನೂ ಪರಮಾತ್ಮ, ವಂಚಿಸಲ್ಪಡುವನೂ ಪರಮಾತ್ಮ. ಹಂಗೆ ಎಲ್ಲರಲ್ಲಿಯೂ ಆ ಪರಮಾತ್ಮವನ್ನು ನೋಡಿದ್ದೇ ಆದರೆ ಎಲ್ಲದರಿ ಭೇದ ಜ್ಞಾನನೇ ಇಲ್ಲ, ಬಿಟ್ಟೇ ಬಿಡ್ತಾನೆ ಮನುಷ್ಯ. ಆವಾಗ ಎಲ್ಲರಿಗೂ ಸರ್ವಂ ಬ್ರಹ್ಮಮಯ ಇದು ಶಬ್ದದ ಅರ್ಥ ಆಗ್ಲಿಕ್ಕೆ ಶುರುವಾಗ್ತದೆ. ಸರ್ವಂ ಖಲ್ವಿದಂ ಬ್ರಹ್ಮ, ಎಲ್ಲರಲ್ಲಿಯೂ ಎಲ್ಲದರಲ್ಲಿಯೂ ಆ ಪರಮಾತ್ಮನಿದ್ದಾನೆ. ಮುಂದಿನ ಶ್ಲೋಕ ಇನ್ನೂ ಚಂದದ ರೀ.